ಗೊತ್ತಾಗಲ್ಲ. ಅದ್ರ ಜೊತೆಗೆ ನಾವು ಟ್ರಾಫಿಕ್ SP ಸಾಹೇಬ್ರಿಗೆ ಹೇಳಿದೆ, ನೀವ್ ಬರೀ ದಂಡ ವಿಧಿಸೋದೇ ಒಂದು ಇದಲ್ಲ, ಅದನ್ನ ಬಿಟ್ಟು ಬೇರೆ ಬೇರೆ ಕೆಲಸಗಳನ್ನು ಮಾಡ್ಬೇಕಾಗತ್ತ. ಅದ್ರ ರಾತ್ರಿ ಕುಡಿದು ಓಡಿಸೋದು ಅಮಾಯಕರು. 18 ವರ್ಷದ ಒಳಗೆ ಗಾಡಿಗಳು ಮಕ್ಕಳು ಒಯ್ತಾರಲ್ಲ, 25,000 ಫೈನ್. ಸಾರ್ ನಂಗೆ ರಾಂಗ್ ಸೈಡ್ ಹೋಗ್ತಾ ಇದ್ದೀನಿ, ಡ್ರಿಂಕ್ಸ್ ಮಾಡ್ಬಿಟ್ರಿ, ಹಿಡಿದ್ರೆ ಪೊಲೀಸರಿಗೆ ಹೇಳ್ರಿ ಇಂತ ಜಾಸ್ತಿ ಆಗ್ಬಿಟ್ಟು ದಾವಣಗೆರೆ. ಹಿಡಿದ ತಕ್ಷಣ ಸಾರ್ ಶೆಟ್ರ್ ಮಾತಾಡ್ರಿ ಅಂತ ಕೊಡ್ತಾರೆ, ಹಂಗಾಗ್ಬಿಟ್ಟೆ. ಅದ್ರ ನಾವು ದಿನೇಶ್ ಶೆಟ್ಟರ್ ಮಕ್ಕಳು, ಕಸಿನ್ ಹಿಂಗಳ ಜಾಸ್ತಿ ಆಗ್ಬಿಟ್ಟಾರ. ಟ್ರಾಫಿಕ್ನವ್ರು ಎಷ್ಟು ಜನ ಅದಾರ ಸರ್ ಅಂತ ಕೇಳಿದ್ರು. ಇವತ್ತು ದಾವಣಗೆರೆಯಲ್ಲಿ ಸಂಚಾರಿ ನಿಯಮ ಪಾಲಿಸಿ ನೆಮ್ಮದಿಯ ಜೀವನ ನಡೆಸಿ ಅಂತೇಳಿ ಸ್ವಲ್ಪ ಚೇಂಜ್ ಮಾಡಿ, ನಾನು ಈಗ ಸಂಚಾರ ನಿಯಮ ಪಾಲಿಸಿ ನೆಮ್ಮದಿಯ ಜೀವನ ನಡೆಸಿ ಅಂತೇಳಿ ಚೇಂಜ್ ಮಾಡಿ ಸ್ವಲ್ಪ ಸಬ್ಜೆಕ್ಟ್ ಟೈಪ್ ಮಾಡ್ಬಿಟ್ಟಿದ್ವಿ. ಇವತ್ತು ದಾವಣಗೆರೆಯಲ್ಲಿ ಸಂಚಾರಿ ನಿಯಮದಲ್ಲಿ ಕೆಲವರು ಹಿರಿಯರು ಯುವಕರು ವಿದ್ಯಾರ್ಥಿಗಳು ಇವತ್ತು ಒನ್ ವೇಲ್ ಹೋಗೋದು, 3 ಜನ ಅಡ್ಡಾಡೋದು, ಟ್ರಾಫಿಕ್ ಹುಡುಕ್ ಚಾಲನೆ ಮಾಡೋದು, ರಾತ್ರಿ ಅಡ್ಡಾಡೋದು ಇಂಥದೆಲ್ಲ ಮಾಡಿ ಇವತ್ತು ಮೊನ್ನೆ ದಾವಣಗೆರೆಯಲ್ಲಿ 2-3 ದಿನದಲ್ಲೇ ಒಂದು 2-3 ಆಕ್ಸಿಡೆಂಟ್ ಆಗಿದೆ. ರಿಂಗ್ ರೋಡ್ ಅಲ್ಲಿ ಒಂದು, ಶಾಮನೂರಲ್ಲಿ ಒಂದು. ಈ ರೀತಿ ಯುವಕರು ಆಗ್ತಿರೋದ್ ನೋಡಿ ನಮಗೂ ಒಂಥರ ಖೇದವಾಗಿದೆ. ಯಾಕೆಂದ್ರೆ ತಂದೆ ತಾಯಿಗಳು ಏನು ಕಷ್ಟಪಟ್ಟು ನಿಮ್ಮನ್ನ ಬೆಳೆಸಿದ್ದಾರೆ, ಅದನ್ನ ನೀವು ಯೋಚನೆ ಮಾಡೋದ್ ಬಿಟ್ಟು ಕ್ಷಣಿಕ ಒಂದ್ 5 ನಿಮಿಷ ಲೇಟ್ ಆದ್ರೆ ಏನಾಗಲ್ಲ. 3 ಜನ ಡ್ರೈವಿಂಗು, ಒನ್ ವೇ ಡ್ರೈವಿಂಗು, ಹಾಗೂ ಕುಡಿದು ಮಾಡೋದು ಇವತ್ತು ಜಾಸ್ತಿ ಆಗ್ತಾ ಇದೆ. ಇವತ್ತು ಕಡೆಗೆ ಹಿರಿಯರು ನನಗೆ ನಿನ್ನೆ ಸಲಹೆ ಕೊಟ್ಟರು, ಪ್ರೆಸ್ ಕಾನ್ಫರೆನ್ಸ್ ಮಾಡ್ರಿಂದ. ಹಾಗೂ ಕೆಲವು ಯುವಕರು ಯಾರು ಕೇಳದ ರೀತಿಯಲ್ಲಿ 3 ಜನ ಹೋಗೋದು, ಎಡಗಡೆಯಿಂದ ಹೋಗೋದು, ಬಲಗಡೆಯಿಂದ ಹೋಗ್ಬೇಕು, ಈ ರೀತಿ ಟ್ರಾಫಿಕ್ ಸೆನ್ಸ್ ಗಳನ್ನ ಸರಿಯಾಗಿ ನಡೆಸಿದ ಪ್ರಯುಕ್ತ ದಾವಣಗೆರೆಯಲ್ಲಿ ಅನಾಹುತಗಳು ಜಾಸ್ತಿ ಆಗ್ತಾ ಇದೆ. ತಂದೆ ತಾಯಿಗಳು ಯಾವ ಮಕ್ಕಳು ಬರ್ತಾರೋ ಅನ್ನೋ ಲೆಕ್ಕದಲ್ಲಿ, ಬರ್ತಾರೋ ಇಲ್ಲ ಮನೆಗೆ ಅನ್ನೋ ಲೆಕ್ಕದಲ್ಲಿ ಆಗ್ತಾ ಇದೆ. ಆದ್ರಿಂದ ದಾವಣಗೆರೆಯನ್ನ ಯುವಕರಿಗೆ, ವಿದ್ಯಾರ್ಥಿಗಳಿಗೆ, ನಾಗರಿಕರಿಗೆ ಕೆಲವು ಟ್ರಾಫಿಕ್ ಬಗ್ಗೆ ಮಾತಾಡ್ಬೇಕು ಅಂತೇಳಿ ಮೊನ್ನೆ ಒಂದು ಮೀಟಿಂಗ್ ಮಾಡಿದ್ವಿ. ಅವಾಗ SP ಸಾಹೇಬರು ನೀವೊಂದು ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಯುವಕರಿಗೆ ತಿಳಿ ಹೇಳ್ರಿ. ಇವತ್ತು ದಾವಣಗೆರೆಯಲ್ಲಿ ಆಗ ನಾವು ಕೂಡ ಹಲವು ಕಾರ್ಯಕ್ರಮಗಳನ್ನು ಮಾಡ್ತಾ ಇದೀವಿ ಸ್ಕೂಲು ಕಾಲೇಜ್ಗಳಲ್ಲಿ. ಆದ್ರೂ ಇನ್ನೂ ಹುಡುಗರು ತಪ್ಸ್ಕೊಂಡಾಡೋದು ಅದು ಜಾಸ್ತಿ ಆಗ್ತಾ ಇದೆ ನಮ್ಮ ಎದುರಿಗೆ. ಈ ರೀತಿ ಆಗಬಾರ್ದು ಅಂತ ಹೇಳಿ ಅವ್ರು ಹೇಳಿ 2 ದಿನಕ್ಕೆ 2 ಆಕ್ಸಿಡೆಂಟ್ ಆಗ್ಬಿಟ್ಟು, ಅವತ್ತಿಂದ ನಾವು ಕೂಡ ಸಮಾಜದಲ್ಲಿ ಒಂದು ವ್ಯಕ್ತಿಯಾಗಿ ಇವತ್ತು ನಾವು ಹೇಳೋಂತ ಕೆಲಸ, ದಾವಣಗೆರೆಯಲ್ಲಿ ಜನ, ನಾಗರಿಕರು, ಯುವಕರು ಸಂಚಾರ ನಿಯಮವನ್ನು ಪಾಲಿಸಿ ನೆಮ್ಮದಿಯ ಜೀವನವನ್ನ ನಡೆಸ್ರಿ ಅಂತೇಳಿ ನಾನು ಕೂಡ ಹೇಳಕ್ ಇಷ್ಟಪಡ್ತೀನಿ. ಯಾಕೆಂದ್ರೆ ಇವತ್ತು ದಾವಣಗೆರೆ ಹಲವು ಸ್ಕೌಟ್ ಅಂಡ್ ಗೈಡ್ ಆಗ್ಲಿ, ಟ್ರಾಫಿಕ್ನವರಾಗ್ಲಿ ಇವತ್ತು ಹಲವು ಕಾರ್ಯಕ್ರಮಗಳು ಮಾಡ್ತಿದ್ರು ಕೂಡ ಕಮ್ಮಿ ಆಗ್ತಾ ಇದೆ. ಯಾಕೆ ದಾವಣಗೆರೆ ಯಾಕೇನ್ ಗೊತ್ತಾಗಲ್ಲ. ಅದ್ರ ಜೊತೆಗೆ ನಾವು ಟ್ರಾಫಿಕ್ SP ಸಾಹೇಬ್ರಿಗೆ ಹೇಳಿದೆ, ನೀವ್ ಬರೀ ದಂಡ ವಿಧಿಸೋದೇ ಒಂದು ಇದಲ್ಲ, ಅದನ್ನ ಬಿಟ್ಟು ಬೇರೆ ಬೇರೆ ಕೆಲಸಗಳನ್ನು ಮಾಡ್ಬೇಕಾಗತ್ತಾವು. ಅದೇ ಒಂದು ದಂಡ ಬರೀ ನೀವು ದಂಡ ಹಾಕಿದ್ವಿ ಅನ್ನೋದೇ ಒಂದೇ ಅಲ್ಲ, ಬೇರೆ ಬೇರೆ ಕೂಡ ಕಾರ್ಯಕ್ರಮಗಳನ್ನ ಇನ್ನೂ ಜಾಸ್ತಿ ಮಾಡ್ಬೇಕಾವ್ ಎಲ್ಲಾ ಏರಿಯಾದಗಳಲ್ಲೂ ಅಂತ ಕೂಡ ಹೇಳಿದೆ. ಆಯ್ತು ಅಂತ ಕೂಡ ಹೇಳಿದ್ರು. ಅದಾದ್ಮೇಲೆ ಮಕ್ಕಳಿಗೂ ಕೂಡ ರೋಡ್ ನ ಸಿಕ್ಕಾಗೆಲ್ಲ ಹೇಳ್ತಿರ್ತೀವಿ. ಆದ್ರೂ ಅವ್ರು 3 ಜನ ಹೋಗೋದು, ಹೆಲ್ಮೆಟ್ ಇಲ್ಲದೆ ಹೋಗೋದು, ಹಂಗ ಎಡಗಡೆಯಿಂದ ಹೋಗೋದು, ಎಲ್ಲಿವಾಗ ಫಾಸ್ಟ್ ಆಗಿ ಹೋಗೋದು, ಸಿಗ್ನಲ್ಸ್ ಇರ್ತವೆ ಹಂಗ ಫಾಸ್ಟ್ 2 ನಿಮಿಷಕ್ಕೆ ಹಂಗ ದಾಟ್ಬಿಡ್ತೀನಿ ನಿನ್ನಕ್ಕೆ ಹೋಗಿ ಏನೇನೋ ಮಾಡ್ಕೊಳ್ಳೋದು. ಆಮೇಲೆ ಜೋರ್ ಹೊಡೆದವನಿಗೆ ಏನೋ ಆಗ್ಲಿ, ಆದ್ರೆ ಪಾಪ ಕರೆಕ್ಟ್ ಆಗಿ ಹೋದವ್ರಿಗೂ ಹೆಚ್ಚು ಕಮ್ಮಿ ಆಗ್ತಾ ಇದೆ. ಕರೆಕ್ಟ್ ಆಗಿ ಹೋಗೋರ್ಗು ಇವರಿಂದ ಹೆಚ್ಚು ಕಮ್ಮಿ ಆಗ್ತಾ ಇದೆ. ಅದ್ರ ರಾತ್ರಿ ಕುಡಿದು ಓಡಿಸೋದು ಅಮಾಯಕರು. ಇವತ್ತು ಅಂತ ಕಾರ್ಯಕ್ರಮಗಳು ಆಗ್ತಿರೋದ್ರಿಂದ ದಾವಣಗೆರೆಯಲ್ಲಿ ಟ್ರಾಫಿಕ್ ಬಗ್ಗೆ ನಾನು ಕೂಡ SP ಸಾಹೇಬ್ರ ಹತ್ರ ಮಾತಾಡ್ದೆ, ನೀವು ಒಂದು ಪತ್ರಿಕಾಗೋಷ್ಠಿ ಮಾಡ್ರಿ ಯುವಕರನ್ನ ಕೂಡಿಸ್ಕೊಂಡು ಅಂತೇಳಿ. ಯುವಕ ಕಾಂಗ್ರೆಸ್ ಅಧ್ಯಕ್ಷರು ಎಲ್ಲ ಯುವಕರನ್ನ ಸೇರಿಸ್ಕೊಂಡು ಎಲ್ಲಾ ಕಾಲೇಜುಗಳಲ್ಲೂ ಮುಂದಿನ ವಾರದಿಂದ ಒಂದು ಸಂಚಾರ ನಿಯಮದ ಬಗ್ಗೆ ನಮ್ಮ ಯುವಕ ಕಾಂಗ್ರೆಸ್ ವತಿಯಿಂದ ಹಲವು ಕಾರ್ಯಕ್ರಮಗಳನ್ನು ಕೂಡ ಮುಂದಿನ ವಾರದಿಂದ ಎಲ್ಲಾ ಸ್ಕೂಲು ಕಾಲೇಜುಗಳಲ್ಲಿ ಕೂಡ ಹಮ್ಕೋಬೇಕು ಅಂತ ಹೇಳಿ ಕಾರ್ಯಕ್ರಮ ಮಾಡ್ತಾ ಇದೀವಿ. ಆದ್ರಿಂದ ದಾವಣಗೆರೆಯ ಯುವಕರು ದಯವಿಟ್ಟು ಸಂಚಾರ ನಿಯಮ ಪಾಲಿಸಿ ನಿಮ್ಮ ನೆಮ್ಮದಿಯ ಜೀವನ ನಡೆಸಿ ಅಂತೇಳಿ ಒಂದು ಸ್ಲೋಗನ್ ಜೊತೆಗೆ ಕಾರ್ಯಕ್ರಮವನ್ನ ಕೂಡ ನಾವು ಮುಂದಿನ ವಾರದಿಂದ ಪ್ರಾರಂಭ ಮಾಡ್ತಿದ್ದೀವಿ ಅಂತ ಹೇಳಿ ನಾನು 2 ಮಾತು ಮುಂದಿನ ವಾರದಿಂದ ಸ್ಟಾರ್ಟ್ ಮಾಡ್ತೀವಿ. ಹೈಕಮಾಂಡ್ ನಾವೆಲ್ಲ ಸಣ್ಣರ್, ನಮ್ಗೆ ಯಾಕೆ ನಾವ್ ಇಲ್ಲಿ ಲೋಕಲ್ ನಾವ್ ಯಾರು ನೋಡಿರಿ KPCC ಆಫೀಸ್ನಾಗ ಎಲ್ಲ ನೋಡಿರಿ. ನನ್ನ ದಾವಣಗೆರೆ DCC ಆಫೀಸ್ ಬಿಟ್ರೆ ಎಲ್ಲೂ ಹೋಗೋದೇ ಇಲ್ಲ. ಅದೀಗ ಏನಾಗಿದೆ ಅಂದ್ರೆ ಅದಲ್ಲ, 18 ವರ್ಷದ ಒಳಗೆ ಗಾಡಿಗಳು ಮಕ್ಕಳು ಒಯ್ತಾರಲ್ಲ, 25,000 ಫೈನ್. ಹಂಗ ಹುಡುಗರು, ನಮ್ಮ ಹುಡುಗರುಗಳು ಫೋನ್ ಮಾಡ್ತಾರೆ ದಾವಣಗೆರೆ, ಸಾರ್ ನಂಗೆ ರಾಂಗ್ ಸೈಡ್ ಹೋಗ್ತಾ ಇದ್ದೀನಿ, ಡ್ರಿಂಕ್ಸ್ ಮಾಡ್ಬಿಟ್ರಿ, ಹಿಡಿದ್ರೆ ಪೊಲೀಸರಿಗೆ ಹೇಳ್ರಿ ಇಂತ ಜಾಸ್ತಿ ಆಗ್ಬಿಟ್ಟು ದಾವಣಗೆರೆ. ನಾವೇನ್ ಉತ್ತರ ಕೊಡ್ಬೇಕು ಅಂತ ಗೊತ್ತಾರ, ಪೊಲೀಸರಿಗೆ ಹೇಳಿ ಸರ್ ಫೈನ್ ಹಾಕ್ಬಿಟ್ಟಿವಿ ಅಂತ ರಾತ್ ಬಿಡೋದು. ಈ ರೀತಿನ ಬಾರಿ ನಡೀತಾ ಇದೆ ಹುಡುಗರು. ಅದಕ್ಕೋಸ್ಕರ ನಾವು ನಮ್ ತಪ್ಸ್ಕೊಬೇಕು. ಅದಕ್ಕೂ ಎಲ್ಲರೂ ಫೋನ್ ಹೊಡಿತಾರೆ,
ಹಿಡಿದ ತಕ್ಷಣ ಸಾರೇ ಶೆಟ್ರ್ ಮಾತಾಡ್ರಿ ಅಂತ ಕೊಡ್ತಾರೆ, ಹಂಗಾಗ್ಬಿಟ್ಟೆ. ಆದ್ರೆ ನಾವು ದಿನೇಶ್ ಶೆಟ್ಟರ್ ಮಕ್ಕಳು ಕಸಿನ್ ಹಿಂಗೆಲ್ಲ ಜಾಸ್ತಿ ಆಗ್ಬಿಟ್ಟಾರ. ಟಾಕ್ನರ್ ಎಷ್ಟ್ ಜನ ಅದಾರ ಸರ್ ಅಂತ ಕೇಳಿದ್ರು. ಹಂಗಾಗೈತೆ. ಆದ್ರೆ ಹುಡುಗರು ದಯವಿಟ್ಟು ಕಾನೂನು ಪಾಲಿಸ್ರಿ, ದಯವಿಟ್ಟು ದಾವಣಗೆರೆಯಲ್ಲಿ ಹಿಂಗ ಆಗದ್ ಬಿಡ್ರಿ. SP ಅವ್ರ ಜೊತೆ ಸೇರಿ ನಮ್ಮ ಯೂತ್ ಕಾಂಗ್ರೆಸ್ ಇಂದ ಮುಂದಿನ ಕಾರ್ಯಕ್ರಮ ಹಾಕಂತ ಇದೀವಿ. ದಯವಿಟ್ಟು ಅನಾವಶ್ಯಕವಾಗಿ ತಕ್ಷಣಕ್ಕೆ ಏನೋ 1 ನಿಮಿಷ 2 ನಿಮಿಷಕ್ಕೋಸ್ಕರ ಏನೋ ಹೆಚ್ಚಿಗೆ ಮಾಡಬೇಡ್ರಿ ಅಂತೇಳಿ ಕಳಕಳೆ ಮನವಿ ಅಷ್ಟೇ. ಥ್ಯಾಂಕ್ ಯು. ಮಾಡ್ತೀವಿ ಸರ್. ಸ್ಕೌಟ್ ಅಂಡ್ ಗೈಡಿಂದ ಮೊನ್ನೆ 1 ವೇಗೆ 5 ಕೊಟ್ಟು ಹೂ ಕೊಟ್ಟಂಗೆ ಮಾಡ್ತಿದೀವಿ. ಆದ್ರೂ ಏನು ಹುಡುಗರು ಇತ್ತೀಚೆಗೆ ಏನು ಹಂಗ ಅಡ್ಡಾಡ್ತಾವ. ಹಾಕಬೇಕು. ಲಾಸ್ಟ್ ಟೈಮ್ ನಾನು ಬಿಸಿಲಿದ್ದಾಗ SP ಮೇಡಮ್ ಅವರಿಗೆ 1 ತಿಂಗಳು ಕೊಡ್ರಿ ಅಂತ ಕೇಳಿದ್ ನಿಜ. ಹಳೆ SP ಇದ್ದಾಗ ಭಾರಿ ಬಿಸಿಲಿದ್ದಾಗ ಬಳ್ಳಾರಿ ದಾವಣಗೆರೆ ಸ್ವಲ್ಪ ಕೊಡ್ರಿ ಅಂತ ಕೇಳಿದ್ ನಿಜ ಅಷ್ಟೇ. ನೋಡಿದ್ರು ನೋಡ್ದಂಗಿರ್ರಿ ಅಂತ. ಅವ್ರು ಕಾನೂನು ಪಾಲಿಸ್ತೀವಿ ಅಂದ್ರೆ ಒಳ್ಳೇದ್ ಮಾಡ್ರಿ.